ನಿಮ್ಮ ಬೋರ್ವೆಲ್ ಮೋಟಾರ್ ಸ್ಟಾರ್ಟರ್ 5 ನಿಮಿಷ 10 ನಿಮಿಷ ಓಡಿ ಟ್ರಿಪ್ ಆಗ್ತಿದೆಯಾ? ಹಾಗಾದರೆ ಮೋಟಾರ್ ವೈಂಡಿಂಗ್ ಹೋಗುವುದನ್ನು ತಪ್ಪಿಸಿ. ಈ ವಿಡಿಯೋದಲ್ಲಿ ನೋಡ್ಬೋದು ಫ್ರೆಂಡ್ಸ್, ಒಂದು ಮೇನ್ಸಲ್ಲಿ 19 ಆ್ಯಂಪ್ಸ್ ತಗೋತಿದೆ, ಮತ್ತೊಂದರಲ್ಲಿ 17 ತಗೋತಿದೆ, ಇನ್ನೊಂದರಲ್ಲಿ 29 ಆ್ಯಂಪ್ಸ್ ತಗೋತಿದೆ. ಯಾಕೆ ಒಂದೊಂದು ಮೇನ್ಸಲ್ಲಿ ಒಂದೊಂದು ಆ್ಯಂಪ್ಸ್ ತಗೋದಿದೆ? ಈ ಪ್ಯಾನಲ್ ಬೋರ್ಡ್ ಏನು ಸಮಸ್ಯೆ ಬನ್ನಿ ತಿಳ್ಕೊಳ್ಳೋಣ. ಮೇನ್ಸಿಂದ ವೋಲ್ಟೇಜ್ ಏನಾದರೂ ಕಡಿಮೆ ಬಂದರೆ ಈ ರೀತಿ ಒಂದೊಂದು ಮೇನ್ಸಲ್ಲಿ ಒಂದೊಂದು ಆ್ಯಂಪ್ಸ್ ತಗೊಳ್ಳುತ್ತೆ. ಇವಾಗ ಡಬಲ್ ಕೇಬಲ್ ಸ್ಟಾರ್ಟರ್ ಆಗಿರೋದ್ರಿಂದ ಮೊದಲನೇ ಕನೆಕ್ಟ್ರಲ್ಲಿ ಚೆಕ್ ಮಾಡೋಣ ಎಷ್ಟೆಷ್ಟು ವೋಲ್ಟೇಜು ಮೋಟ್ರ್ ಕಡೆ ಹೋಗ್ತಿದೆ ಅಂದ್ಬಿಟ್ಟು. ಒಂದು ಮೇನ್ಸ್ ಚೆಕ್ ಮಾಡ್ದೋ 400 ವೋಲ್ಟೇಜ್ ಬರ್ತಿದೆ, ಮತ್ತೊಂದು ಚೆಕ್ ಮಾಡಬೇಕು ಅದೇ ರೀತಿ 400 ಬರ್ತಿದೆ, ಇನ್ನೊಂದರಲ್ಲಿ ಚೆಕ್ ಮಾಡಿದಾಗ ಬರೀ 250 ವೋಲ್ಟೇಜ್ ಹೋಗ್ತಿದೆ, ಮತ್ತೊಂದು ಥರ ಚೆಕ್ ಮಾಡಿದಾಗ 400 ವೋಲ್ಟೇಜ್ ತೋರಿಸ್ತಿದೆ, ಇನ್ನೊಂದರಲ್ಲಿ ಚೆಕ್ ಮಾಡಿದಾಗ 400 ವೋಲ್ಟೇಜ್ ಹೋಗ್ತಿದೆ. ಅದೇ ರೀತಿ ಮೇನ್ಸ್ ಕಡೆಯಿಂದ ವೋಲ್ಟೇಜ್ ಎಷ್ಟು ಬರ್ತಿದೆ ಅಂದ್ಬಿಟ್ಟು ಚೆಕ್ ಮಾಡ್ಕೋಬೇಕು. ಮೇನ್ಸ್ ಕಡೆಯಿಂದ ನೋಡ್ಕೋಬೇಕು 400 ವೋಲ್ಟೇಜ್ ಹೋಗ್ತಿದೆ, ಇದರಲ್ಲೂ 400 ಹೋಗ್ತಿದೆ, ಇದರಲ್ಲೂ 400 ಹೋಗ್ತಿದೆ. ಹಾಗಾದರೆ ಏನು ಪ್ರಾಬ್ಲಮ್ ಆಗಿರ್ಬೋದು? ಏನು ಗೊತ್ತಾ ಪ್ರಾಬ್ಲಮ್ ಇದು? ಕಿಡ್ಸ್ಗಳಲ್ಲಿ ಕರೆಂಟ್ ಪಾಸ್ ಆಗ್ತಿಲ್ಲ. ಫ್ಯೂಸ್ ತೆಗೆದ್ಬಿಟ್ಟು ಪ್ಯಾನಲ್ ಬೋರ್ಡ್ನ ಅಂಗಡಿ ಹತ್ರ ಎತ್ಕೊಂಡೋಗಿ ಚೆಕ್ ಮಾಡಿದಾಗ ಒಂದು ಕಿಡ್ಸಲ್ಲಿ ಒಂದು ಸೈಡ್ ಕರೆಂಟೇ ಪಾಸ್ ಆಗಿಲ್ಲ. ನೋಡ್ಬೋದು, 1 ಟನ್ ವೈರ್ ಹಾಕ್ಬಿಟ್ಟು ಕಿಡ್ಸ್ನ ಪ್ರೆಸ್ ಮಾಡಿ ಇಟ್ಕೊಂಡಾಗ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕರೆಂಟ್ ಏನಾದರೂ ಪಾಸ್ ಆಯಿತು ಅಂದರೆ ಲೈಟ್ ಹತ್ಕೋಬೇಕು. ಇಲ್ಲಿ ಲೈಟ್ ಪ್ರೆಸ್ ಮಾಡಿದಾಗ ಹತ್ಕೋತು ಅಂದರೆ ಕರೆಕ್ಟಾಗಿ ಕರೆಂಟ್ ಪಾಸ್ ಆಗಿದೆ. ಆ ಮೇನ್ಸಲ್ಲಿ ಮೋಟ್ರ್ ಕಡೆ ಕರೆಕ್ಟಾಗಿ ವೋಲ್ಟೇಜ್ ಪಾಸ್ ಆಗಿದೆ. ಆ್ಯಮ್ಸು 17 ಇಲ್ಲ 19 ಆ್ಯಮ್ಸ್ ತಗೊಂಡಿದೆ. ಯಾವ ಕೇಬಲಲ್ಲಿ ಕರೆಂಟು ಸರಿಯಾಗಿ ಪಾಸ್ ಆಗಿಲ್ವೋ ಅದರಲ್ಲಿ 29 ಆ್ಯಮ್ಸ್ ತಗೊಂಡಿದೆ. ನೋಡಿ, ಎಷ್ಟು ಪ್ರೆಸ್ ಮಾಡಿದ್ರೂ ಅಲ್ಲಿ ಲೈಟ್ ಹತ್ಕೋತಾ ಇಲ್ಲ. ಆ ಮೇನ್ಸಲ್ಲೇ ಕರೆಂಟು ಪಾಸ್ ಆಗಿಲ್ಲ, ಅದಕ್ಕೆ 29 ಆ್ಯಮ್ಸ್ ತಗೊಂಡಿದೆ. ಈ ರೀತಿ ಏನಾದರೂ ನಿಮ್ಮ ಮೋಟಾರ್ 5 ನಿಮಿಷ 10 ನಿಮಿಷ ಓಡಿ ಟ್ರಿಪ್ ಆಗ್ತಾಯಿತ್ತು ಅಂದರೆ ಮೆಕ್ಯಾನಿಕ್ಗಳನ್ನ ಕರ್ಕೊಬಂದು ಚೆಕ್ ಮಾಡಿಸ್ಕೊಂಡು ಆನಂತರ ಮೋಟ್ರನ್ನ ರನ್ ಮಾಡಿ. ಇಲ್ಲಾಂದರೆ ಮೋಟಾರ್ ವೈಂಡಿಂಗ್ ಹೋಗೋ ಚಾನ್ಸ್ ಇರುತ್ತೆ. ಯಾವ ಕೇಬಲಲ್ಲಿ ಸರಿಯಾಗಿ ಕರೆಂಟ್ ಪಾಸ್ ಆಗಲ್ವೋ, ರೆಡ್ ಯೆಲ್ಲೋ ಬ್ಲೂ ಅಲ್ಲಿ, ರೆಡ್ಡಲ್ಲಿ ಏನಾದರೂ ಸರಿಯಾಗಿ ಕರೆಂಟ್ ಪಾಸ್ ಆಗಲಿಲ್ಲ ಅಂದರೆ ಮೋಟ್ರ್ ಒಳಗಡೆ ರೆಡ್ ಕಲರ್ ಯಾವ ಕಾಯಿಲ್ ವೈಂಡಿಂಗ್ ಇರುತ್ತೋ ಅದು ಸುಟ್ಟೋಗುತ್ತೆ. ಅದಕ್ಕೆ ಹೇಳೋದು ನಮ್ಮ ರೈತರಿಗೆ, ಈ ರೀತಿ ಏನಾದರೂ ಟ್ರಿಪ್ ಆಗ್ತಾಯಿತ್ತು ಅಂದರೆ ಮೆಕ್ಯಾನಿಕ್ಗಳನ್ನ ಕರ್ಕೊಬಂದು ಯಾವ ರೀಸನ್ಗೆ ಟ್ರಿಪ್ ಆಗ್ತಾಯಿದೆ ಅಂದ್ಬಿಟ್ಟು ತಿಳ್ಕೊಂಡು ಆನಂತರ ಮೋಟ್ರನ್ನ ಸ್ಟಾರ್ಟ್ ಮಾಡಿ. ಸದ್ಯಕ್ಕೆ ಮೋಟ್ರ್ ಓಡ್ತೈತೆ ಅಂದ್ಬಿಟ್ಟು ಹಂಗೆ ಓಡಿಸ್ಕೊಂಡು ಈ ರೀತಿ ಪ್ರಾಬ್ಲಮ್ ಆದಾಗ ಮೋಟಾರ್ ವೈಂಡಿಂಗ್ ಏನಾರು ಸುಟ್ಟೋದ್ರೆ ಎಷ್ಟು ಖರ್ಚಾಗುತ್ತೆ ಅಂದ್ಬಿಟ್ಟು ನಿಮಗೆ ಗೊತ್ತು. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ.